ಯಾರು? ನಾನು. ಯಾರದು ಇಷ್ಟೊತ್ತಲ್ಲಿ? ಗೊತ್ತಿರಲಿಲ್ವಾ? ಅಪ್ಪಣ್ಣ. ಏನೋ ನಿನ್ನ ಅವತಾರ, ಈ ಗಡ್ಡ ಮೀಸೆ, 3-4 ತಿಂಗಳಿಂದ ಎಲ್ಲಿ ತಲೆ ಮರೆಸ್ಕೊಂಡು ಹೋಗಿದ್ಯೋ? ನಿಮ್ಮಮ್ಮ ನಿನ್ನ ಸಲುವಾಗಿ. ಅಯ್ಯೋ, ಆ ಪುರಾಣ ಎಲ್ಲ ಆಮೇಲೆ ಹೇಳ್ತೀನಿ. ಈಗ ಪೊಲೀಸ್ನವ್ರು ನನ್ನ ಹುಡುಕ್ತಾ ಇಲ್ಲ ತಾನೆ? ಪೊಲೀಸರು ಅವ್ರ್ಯಾಕೋ ನೀನು ಹುಡುಕ್ಬೇಕು? ಅದೇ ಅವತ್ತು ಒತ್ತಿಗೆ ಪೆಟ್ಟಾಗಿತ್ತಲ್ಲ, ನಾನೇ ಒದ್ದೆ ಅಂತ ಆ ಕಲ್ಲೇಶ್ ಬಾವಯ್ಯ ಪೊಲೀಸರನ್ನು ಕಳಿಸಿದ್ರು. ನೀನು ಒದಿಲಿಲ್ಲ ತಾನೆ? ಇಲ್ಲ ಐನೋರೆ, ದೇವರಾಣೆ ನಾನು ಒದಲಿಲ್ಲ. ಆದ್ರೆ ಆ ಪೊಲೀಸರು ಇನ್ನೂ ನನ್ನ ಹುಡುಕ್ತಾ ಇಲ್ಲ ತಾನೆ? ಅವರು ಪೊಲೀಸರಲ್ಲಪ್ಪ, ಮೋಜನಿದಾರರು. ಹೊಲ ಅಳಿಯೋಕ್ ಬಂದಿದ್ರು. ನಿಮ್ಮ ಅಣ್ಣ ಶಾನ್ಭೋಗ ಅಲ್ವಾ, ಅದಕ್ಕೆ ಅವನ್ ಕರೆಯೋಕ್ ಬಂದಿದ್ರು. ಹೌದಾ? ಹಾಗಾದ್ರೆ ನಾನೀಗ ಮನೆಗೆ ಹೋಗ್ಬೋದಲ್ಲ? ನೀನು ನಿಮ್ಮನೆಗೆ ಹೋಗೋದಕ್ಕೆ ನನ್ನನ್ನು ಯಾಕಪ್ಪ ಕೇಳ್ತೀಯ? ಹೋಗ್ಬಿಡ್ಬಾ. ಹಾಗಲ್ಲ, ಈಗ ನಾನು ಮನೆಗೆ ಹೋಗೋದಾದ್ರೆ ಊರ್ ಮಧ್ಯೆ ಹೋಗ್ಬೇಕು. ಯಾರಾದ್ರೂ ನನ್ನ ನೋಡಿ ಪೊಲೀಸ್ನವ್ರಿಗೆ ಹೇಳಿದ್ರೆ? ಏನು ಆಗೋಲ್ಲ, ಹೋಗಪ್ಪ. ಹಾಗಂತೀರಾ? ಸರಿ. ಮತ್ತೇನಾಯ್ತು ನಿಂದು? ನನಗೆ ಹೆದರಿಕೆ ಆಗುತ್ತೆ. ನೀವು ಬನ್ನಿ ನನ್ನ ಜೊತೆ. ಸರಿ, ನಡಿಯಪ್ಪ. ಯಾಕೋ ಅಪ್ಪಣ್ಣ ಹೆದರ್ಕೇನು? ನಿಮ್ಮಮ್ಮ ನೀನ್ ನೋಡಿದ್ರೆ ಎಷ್ಟು ಖುಷಿ ಪಡ್ತಾಳೋ ಗೊತ್ತಾ? ಬಾಗಿಲ್ ತಡ್ ನಡಿ. ಇಲ್ಲ ಇಲ್ಲೋರೆ, ನೀವೇ ಹೋಗಿ ಕರೀರಿ. ಯಾಕೋ? ಯಾರಾದ್ರೂ ನನ್ನ ಧ್ವನಿ ಕೇಳಿ ಪೊಲೀಸ್ನವ್ರಿಗೆ ಹೇಳ್ಬಿಟ್ರೆ? ನಿಂದು ಒಳ್ಳೆ ಪೊಲೀಸರು ಹೆದರಿಕೆ ಆಯ್ತು. ಸರಿ ಬಾ. ಗಂಗವ್ವರೇ, 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 ಗಂಗವ್ವರೇ.
ಏನ್ ಐನೋರೆ ನೀವು, ನಿಮ್ಗೇನ್ ಅಲ್ಲಿ ನೋಡಿ ಯಾರನ್ನ ಕರ್ಕೊಂಬಂದೀನಿ ಅಂತ. ಯಾರನ್ನ ನೋಡಿ. ಯಾರು ಇಲ್ವಲ್ಲ ಐನೋರೆ. ಅಪ್ಪಣ್ಣ, ಅಯ್ಯೋ ಹೇಗಿದ್ಯೋ ಮಗನೆ? ಇಷ್ಟ ದಿನ ಎಲ್ಲಿ ಹೊಟ್ಟೋಗಿದ್ಯೋ? ಮುಖ ಒಳ್ಳೆ ಒಣಗ ಹಪ್ಪಳದಂಗೆ ಆಗಿದೆಯಲ್ಲೋ. ಬಾ, ಅನ್ಯಾಯವಾಗಿ ಅನಿಷ್ಟ ಮುಂಡೆವನ್ನ ಪೊಲೀಸ್ನವ್ರು ಅಂತ ತಿಳ್ಕೊಂಡು ಹೊರಟೋದಿಯಲ್ಲೋ. ಬಾ, ಇದಕ್ಕೆಲ್ಲ ಆ ಹಾಳು ನಂಜಿನೇ ಕಾರಣ. ಅವಳ ಬಾಯಿಗೆ ಮಣ್ಣು ಹಾಕ, ಅವಳ ಮನೆ ಹಾಳಾಗಿ ಹೋಗ. ಐನೋರೆ, ನೀವಿನ್ ಹೋಗಿ ಬನ್ನಿ. ಕೊನೆಗೂ ಸೊಸೆದೇ ತಪ್ಪು ಅಂತಾರಲ್ಲ. ಈ ಗಂಗವ್ರಿಗೆ ಈ ಜನ್ಮದಲ್ಲಿ ಬುದ್ಧಿ ಬರೋಂಗಿಲ್ಲ. ಅಮ್ಮ, ಅತ್ತಿಗೇನೂ ಕಾಣಿಸ್ತಿಲ್ಲ, ಸಾತುಗೂ ಇಲ್ಲ. ಎಲ್ಲ ಎಲ್ಲಿ ಹೋದ್ರಮ್ಮ? ದರಿದ್ರ ಮುಂಡೆಯರು ಇಬ್ರು ತವ್ರ ಮನೆಗೆ ಹೋಗಿ ಕೂತಿದ್ದಾರೆ. ಒಬ್ಳು ಬಸ್ರಿ ಅಂತ, ಇನ್ನೊಬ್ಳು ಬಾಣಂತಿ ಅಂತ. ಓಹೋ, ಹಾಗಾದ್ರೆ ಮನೆ ಕೆಲಸ ಎಲ್ಲ ನಿಂತಲೆ ಮೇಲೆ? ಹೌದು ಕಣ ಅಪ್ಪಣ್ಣ, ನನಗಂತೂ ಕೆಲಸ ಮಾಡಿ ಮಾಡಿ ರಟ್ಟಿ ಎಲ್ಲ ಬಿದ್ದೋಗಿದೆ. ಸೊಸೆಯರಿಬ್ರು ಯಾವಾಗ ವಾಪಸ್ ಬರ್ತಾವ ಅಂತ ಕಾಯ್ತಾ ಇದ್ದೀನಿ. ಬಂದ ಮೇಲೆ ಹಗಲು ರಾತ್ರಿ ಅವ್ರ ಕೈಲಿ ಕೆಲಸ ಮಾಡಿಸಿ ತವ್ರ ಮನೇಲಿ ತಿಂದಿದ್ದು ಹಾಲು ತುಪ್ಪ ಎಲ್ಲ ಕರಗಿಸ್ತಿದ್ರು ಕೇಳು. ಅರೆ ಅಪ್ಪಣ, ಇಷ್ಟು ದಿವಸ ಎಲ್ಲ ಅಡ್ಕೊಂಡಿದ್ಯೋ? ನಾ ಯಾಕೆ ಅಡ್ಕೊಳ್ಳಿ, ರಾಜರೋಷಾಗಿ ಓಡಾಡ್ಕೊಂಡಿದ್ದೆ. ಹೆಂಗೂ ಕೆಲ್ಸ ಇರ್ಲಿಲ್ಲ, ಒಂದಷ್ಟು ಊರ್ ನೋಡ್ಕೊಂಬರೋಣ ಅಂತ ಹೋದೆ. ಎಲ್ಲೆಲ್ಲಿ ಹೋಗಿದ್ಯೋ? ಈ ಜಾವಗಲ್ಲಿಂದ ಹಿಡಿದು ಶಿವಮೊಗ್ಗ ತನಕ ತಿರ್ಕೊಂಡ್ ಬಂದೆ. ಊಟಕ್ಕೇನೋ ಮಾಡ್ತಿದ್ದೆ, ಉಪವಾಸ ಇರ್ಲಿಲ್ಲ ತಾನೆ? ಊಟಕ್ಕೆ ಭಿಕ್ಷಾನ್ನ. ಭಿಕ್ಷಾನ್ನ ಅಂದ್ರೆ? ಎಲ್ಲರ ಮನೆ ಮುಂದೆ ಹೋಗೋದು, ಭವತಿ ಭಿಕ್ಷಾಂದೇಹಿ ಅನ್ನೋದು. ಅವರು ಜೋಳಿಗೆ ಅನ್ನ ಹಾಕ್ತಿದ್ರು, ಕೊಳದಪ್ಲೆಗೆ ಸಾರೋ ಹುಳಿಯೋ ತಂದು ತಂದು ಸುರಿಯೋರು. ಅದನ್ ತಿಂತಿದ್ಯಾ? ಶೀ ಶೀ ಅನ್ನಕ್ಕೇನು? ಭಿಕ್ಷಾನ್ನ ತಿನ್ನಕ್ಕೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ? ಒಬ್ಬರ ಮನೆ ಸಾರು, ಇನ್ನೊಬ್ಬರ ಮನೆ ಹುಳಿ, ಮತ್ತೊಬ್ಬರ ಮನೆ ಗೊಜ್ಜು ಎಲ್ಲ ಕಲಸ್ಕೊಂಡು ಊಟ ಮಾಡ್ತಾ ಇರ್ಬೇಕು. ಆಹಾ, ಈಗ್ಲೂ ನೆನ್ಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತಮ್ಮ. ಬ್ರಾಹ್ಮಣರ ಮೇಲೆ ಮಾತ್ರ ಭಿಕ್ಷೆ ಎತ್ತಿದ್ದೆ ತಾನೆ? ಎಲ್ರ ಮಲ್ಲೂ ಬೆಳ್ತಿದ್ದೆ. ಇತರೆ ಜಾತಿಯವ್ರ ಮನೆ ಊಟನೂ ಮಾಡ್ತಿದ್ಯಾ? ಹ್ಞೂನಮ್ಮ, ಎಲ್ರ ಮಲ್ಲೂ ಊಟ ಮಾಡ್ತಿದ್ದೆ. ಒಂದಿನ ಜಾವಗಲ್ನಲ್ಲಿ ಏನಾಯ್ತು ಗೊತ್ತಾ? ತುಂಬಾ ಹೊಟ್ಟೆ ಹಸ್ತಿತ್ತು. ಒಬ್ರು ಬನ್ನಿ ಊಟ ಮಾಡಿ ಅಂದ್ರು. ನಾನು ಬ್ರಾಹ್ಮಣ, ನೀವು ಬೇರೆ ಜಾತಿ ಅಲ್ವಾ ಅಂದೆ. ಅದಕ್ಕವರು, ಈ ಜಾತಿ ಗೀತಿ ಎಲ್ಲ ಹೊಟ್ಟೆ ತುಂಬಿದಾಗ, ಹೊಟ್ಟೆ ಹಸ್ದಾಗ ಎಲ್ರು ಒಂದೇ ಜಾತಿ ಅಂದ್ರು. ನನಗೂ ಸರಿ ಅನಿಸ್ತು, ಭರ್ಜರಿಯಾಗಿ ಊಟ ಮಾಡೇ ಬಿಟ್ಟೆ. ನೀನೇನೇ ಹೇಳು, ಈ ಭಿಕ್ಷಾ ಅನ್ನೋದು ಮುಂದೆ ನಿನ್ನ ಕೈ ಅಡಿಗೆನ ನಿವಾಳಿಸಿ ಬೀಸಾಕ್ಬೇಕು. ನಿಂಗೆ ಅಲ್ಲಿ ಊಟದ ರುಚಿ ಹತ್ತಿದೆ, ನನ್ನ ಕೈಲಾಗದು ಇಷ್ಟೇ ಅಪ್ಪ. ಮಗಳನ್ನ ಹೆತ್ತು 3 ತಿಂಗಳಾದ್ರೂ ಮಹಾರಾಣಿಯಾಗಿ ಇನ್ನೂ ತವರಲ್ಲೇ ಕೂತಿರಲ್ಲ ನನ್ನ ಹೆಂಡತಿ. ಅವಳನ್ನ ಕರ್ಕೊಂಡ್ ಬಾ, ನಿಂಗೆ ಬೇಕಾದ್ ಬೇಯಿಸಾಕ್ಲಿ ತಿನ್ನುವಂತೆ. ಸರಿ ಸರಿ, ನಾಳೆನೆ ಕರ್ಕೊಂಡು ಬರ್ತೀನಿ. ಸನ್ಯಾಸಿ ಹಾಗೆ ಗಡ್ಡ ಮೀಸೆ ಬಿಟ್ಕೊಂಡು ಹೋಗ್ಬೇಡ, ಚೌರ ಮಾಡಿಸ್ಕೊಂಡು ಹೋಗು. ಕಾವೇರುತ್ತಿರುವ ಏಕೀಕರಣ ಚಳುವಳಿ.
ಕನ್ನಡ ನಾಡು ಒಂದಾಗಬೇಕು. ಆಲೂರು ವೆಂಕಟರಾಯರ ಹೇಳಿಕೆ. ಯಾರು? ಅರೇ ಅಪ್ಪಣ್ಣ, ಯಾವಾಗ ಬಂದೆ? ಬಾಬಾ ಬಾ ಬೆಳಗ್ಗೆ ಬಾ. ಸಾತು ಸಾತು ಸಾತು, ಅಪ್ಪಣ್ಣ ಬಂದ್ರ? ಯಾಕೆ ಬಂದ್ರಿ ಅಂತ ಕೇಳ್ಬೇಕಾಗಿತ್ತು. ಇನ್ನೂ ನಿನ್ ಸಿಟ್ಟಿಳಿಲಿಲ್ವಾ? ಬಾಬಾ, ನೋಡು, ಅವನು ನಂಜಮ್ಮನ್ ಹೊಡೆದು ಊರ್ ಬಿಟ್ಟು ಹೋದ ವಿಚಾರ ನಮಗ್ ಗೊತ್ತಿಲ್ದಾಗಿದ್ ಬಿಡೋಣ. ಬಾಬಾ ಬಂದ್ ಮಾತಾಡ್ಸು. ಬಾ ಬಾ. ಅಂತೂ ಈಗಲಾದ್ರೂ ಬಂದ್ಯಲ್ಲಪ್ಪ. ಮಗು ನಾಮಕರಣ ಶಾಸ್ತ್ರಕ್ಕೆ ನಿಮ್ಮ ಮನೆಯಿಂದ ಯಾರೂ ಬರಲೇ ಇಲ್ಲ. ನೀನಂತೂ ಊರಿನಲ್ಲೇ ಇರಲಿಲ್ಲ. ನಿಮ್ಮ ಅಮ್ಮನೋ ನಿಮ್ಮ ಅಣ್ಣನೋ ಬರ್ಬೋದು ಅಂತ ಅನ್ಕೊಂಡಿದ್ದು. ಬಹಳ ಹೊತ್ತು ಕಾದ್ವು. ಕೂತ್ಕೋ. ಯಾರು ಬರದೇ ಇದ್ದಾಗ ನಾವೇ ತೊಟ್ಲಿಗೆ ಹಾಕೋ ಶಾಸ್ತ್ರ ಮುಗಿಸಿದ್ವಿ. ಜಯಲಕ್ಷ್ಮಿ ಅಂತ ಹೆಸರಿಟ್ವಿ. ಗೊತ್ತಾಯ್ತು. ಲೇ, ಅಪ್ಪಣ್ಣ ಬಂದಿದ್ದಾನೆ ಎಂದೆ, ಬೇಗ ಕಷಾಯ ಮಾಡ್ಕೊಂಬ. ಸಾತು ಹೆರಿಗೆಗೆ ಅಂತ ತವ್ರ ಮನೆಗೆ ಬಂದು 4 ದಿವಸಕ್ಕೆ ನೀನು ರಾಮಚಂದ್ರ ಬಿಟ್ಟಿಯಂತೆ. ನಾಮಕರಣ ಶಾಸ್ತ್ರಕ್ಕೆ ಹೇಳಿ ಕಳಿಸಿದಾಗಲೂ ನೀನು ಬಂದೇ ಇರಲಿಲ್ವಂತೆ. ಎಲ್ಲಿ ಹೋಗಿದ್ದೆ? ನಿಮ್ಮ ತಾಯಿಗೂ ವಿಷಯ ತಿಳಿದಿರಲಿಲ್ಲ, ಸಾತುಗೂ ವಿಷಯ ತಿಳಿಸ್ಲಿಲ್ಲ. ಅದು ಶಿವಮೊಗ್ಗಕ್ಕೆ ಹೋಗಿದ್ದೆ. ಶಿವಮೊಗ್ಗಕ್ಕ? ಅಷ್ಟು ದೂರ ಯಾಕಪ್ಪ ಹೋಗಿದ್ದೆ? ಹೆಂಡತಿಗೆ ದಿನ ತುಂಬಿದೆ, ಚೊಚ್ಚಲು ಬಸರಿ, ಹೆರಿಗೆ ಸಮಯದಲ್ಲಿ ಗಂಡನ ಪಕ್ಕದಲ್ಲಿ ಇರಬೇಕು ಅಂತ ಆಸೆ ಪಡೋ ಸಹಜ ತಾನೆ? ಇಲ್ಲ, ಸಾತುಗ್ ಹೆರಿಗೆ ಆಗ್ಬೇಕಾದ್ರೆ ಹತ್ರನೇ ಇರಬೇಕು ಅಂತಿದ್ದೆ. ಆದ್ರೆ ಶಿವಮೊಗ್ಗಕ್ಕೆ ಹೋಗ್ಲೇಬೇಕಾಗ್ ಬಂತು. ಅಂಥ ಜರೂರ್ ಕಾರಣ ಏನಿತ್ತಪ್ಪ? ಅದು ಎಷ್ಟು ದಿನ ಅಂತ ತೆಂಗಿನಕಾಯಿ ವ್ಯಾಪಾರ ಮಾಡ್ಕೊಂಡಿರಕ್ಕಾಗತ್ತೆ? ಇದ್ರಲ್ಲಿ ಏನು ಲಾಭ ಇಲ್ಲ. ಅದೇ ಅಡಿಕೆ ವ್ಯಾಪಾರದಲ್ಲಿ ತುಂಬಾ ಲಾಭ ಇದೆಯಂತೆ. ಅಡಿಕೆ ಮಂಡಿ ಇಡೋದೇ ಒಳ್ಳೇದಲ್ವಾ? ಅದಕ್ಕೆ ವಿಚಾರಿಸ್ಕೊಂಬರೋಣ ಅಂತ ಶಿವಮೊಗ್ಗಕ್ಕೆ ಹೋಗಿದ್ದೆ. ಇಲ್ಲ ಅಡಿಕೆನೆ ಬೆಳೆಯೋದಿಲ್ಲ, ಇಲ್ಲ ಅಡಿಕೆ ಮಂಡಿ ಇಟ್ಟು ಏನ್ ಪ್ರಯೋಜನ? ಇಲ್ಲಿಲ್ಲ, ಹೌದೌದೌದು, ಅದ್ ನಂಗೂ ಗೊತ್ತು. ಆದ್ರೆ ನನ್ನ ಸ್ನೇಹಿತ ಒಬ್ಬ ತುಂಬಾ ಒತ್ತಾಯ ಮಾಡ್ತಿದ್ದ, ಶಿವಮೊಗ್ಗಕ್ಕೆ ಬಾ, ನಾನೇನು ಸೇರಿ ಅಂಗಡಿ ಪಂಗಡಿ ಇಡೋಣ ಅಂತ. ಯಾವ ಸ್ನೇಹಿತ ಅದು? ಓ ಸಾತು, ಚೆನ್ನಾಗಿದೀಯಾ? ಅಮ್ಮ ನಿನಗೆ ತಿಂಡಿ ಕಳಿಸಿದ್ದಾಳೆ. ಆ ಸ್ನೇಹಿತನ ಹೆಸರು ಏನು ಅಂದೆ? ಸುಮ್ಮನಿರೇ, ನಿನಗೆ ಆಮೇಲೆ ಎಲ್ಲ ವಿಷಯ ತಿಳಿಸ್ತೀನಿ. ಅಡಿಕೆ ಮಂಡಿ ಇಡೋದ್ರ ಬಗ್ಗೆ 3 ತಿಂಗಳು ಅಲ್ಲೇ ಮಾತಾಡ್ತಾ ಕೂತಿದ್ಯಾ? ಅದು ನಾನು ಶಿವಮೊಗ್ಗದಲ್ಲಿ ಉಳಿಲಿಲ್ಲ. ಹೇಗೋ ಅಷ್ಟು ದೂರ ಹೋಗಿದ್ನಲ್ಲ, ಶೃಂಗೇರಿಗೆ ಹೋಗಿ ಶಾರದಾಂಬೆ ದರ್ಶನ ಮಾಡ್ಕೊಂಡ್ ಬಂದೆ. ಹೌದಾ? ಒಳ್ಳೆ ಕೆಲಸ ಮಾಡಿದೆಪ್ಪ. ಪ್ರಸಾದ ತಂದಿದ್ಯಾ? ಪ್ರಸಾದ ಏನ್ ಚಂದಾಗಿ ಬೊಗಳೆ ಬಿಟ್ಟಿರ್ರಿ. ನೀವ್ ಯಾಕೆ ಊರ್ ಬಿಟ್ಟು ಹೋಗಿದ್ರಿ ಅನ್ನೋದು ಇಡೀ ಸೀಮೆಗೆ ಗೊತ್ತಾಗಿದೆ. ಅಯ್ಯೋ, ಏನ್ರಿ ಏನ್ರಿ ಇದು? ಒಳಗೋಗಿ ಮಗುನ್ ನೋಡಿ. ಅಲ್ಲ, ಸ್ವಲ್ಪಾನು ನಾಚಿಕೆ ಇಲ್ದೆ ಏನ್ ಹೊಸ ಹೊಸ ಕತೆ ಕಟ್ಕೊಂಡು ಹೋಗ್ತಿದ್ದೀರಲ್ರಿ? ಶಿವಮೊಗ್ಗಕ್ಕೆ ಹೋಗಿದ್ದೆ, ಶೃಂಗೇರಿಗೆ ಹೋಗಿದ್ದೆ ಅಂತ. ಅಲ್ರಿ, ಕೆಟ್ಟ ಕೆಲಸ ಮಾಡೋಕ್ ನಾಚಿಕೆ ಆಗಲ್ವಂತೆ, ಅದನ್ನ ಹೇಳ್ಕೊಳಕ್ ಯಾಕೆ ನಾಚಿಕೆ ಆಗ್ಬೇಕು? ಏನ್ ಹೇಳ್ತಾ ಇದೀಯ ನೀನು? ನಾನೇನಂತ ಕೆಟ್ಟ ಕೆಲಸ ಮಾಡಿದೆ? ಓ, ನೀವೇನ್ ಕೆಟ್ಟ ಕೆಲಸ ಮಾಡೇ ಇಲ್ಲ. ಅಕ್ಕನ್ ಕಾಲಿಂದ ಹೋದ್ರಂತೆ, ದನ ಬಡ್ದಂಗ್ ಬಡ್ದ್ರಂತೆ. ಅದೇನ್ ದೊಡ್ಡ ಸಾಧನೆನಾ? ಅಂತ ದೊಡ್ಡ ಸಾಧನೆ ಮಾಡಿದವರು ಆಮೇಲೆ ಪೊಲೀಸ್ನವ್ರಿಗೆ ಹೆದರ್ಕೊಂಡು ಯಾಕೆ ಓಡೋದ್ರಿ? ಅಕ್ಕಂಗ್ ಹೊಡೆಯುವಾಗ ತೋರಿಸಿರೋ ಭುಜಬಲ ಪರಾಕ್ರಮನ ಪೊಲೀಸ್ನವರ ಮುಂದೆ ತೋರಿಸ್ಬೇಕಾಗಿತ್ತಲ್ಲ. ತಗೋಪ್ಪ ಕಾಪಿ. ಯಾಕಪ್ಪ ನಂಜಮ್ಮಂಗ್ ಹೊಡೆದದ್ ನೀನು?
ಇವ್ರ ಅಮ್ಮ ಒಬ್ರಿದಾರಲ್ಲ, ಪುಣ್ಯಾತ್ ಗಿತ್ತಿ ಓದಿ ಅಂದಿರ್ಬೇಕು. ಈ ಮಾತೃವಾಕ್ಯ ಪರಿಪಾಲನ ಶೂರ ಓದಿರ್ಬೇಕು ಅಷ್ಟೇ. ಆ ನಿಮ್ಮಮ್ಮ ಸಾಯದ ಹೊರತು ನಿಮ್ಗಳಿಗೆ ಬುದ್ಧಿ ಬರೋದಿಲ್ಲ. ಕತ್ತೆ ಮುಂಡೆ ನನ್ನಮ್ಮ ಸಾಯ್ಲಿ ಅಂತೀಯ? ನಿನ್ನ ಸಿಗದ್ ಹಾಕ್ತೀನಿ. ಹಾ, ಸಿಗಿದ್ ಹಾಕೋಕೆ ಇದೇನು ರಾಮಚಂದ್ರ ಅಲ್ಲ, ನುಗ್ಗೆಕೆರೆ. ಅಪ್ಪ ಏನ್ ಕರಿತೀನಿ, ಯಾರನ್ನ ಸಿಗದ್ ಹಾಕ್ತಾರೋ ನೋಡೋಣ. ಅಪ್ಪಯ್ಯ, ಕರಿಬಿಡ್ವೆ. ಅಪ್ಪಯ್ಯ, ಯಾಕ್ರಿ ಬಾಯಿ ಮುಚ್ತೀರಾ? ಅಪ್ಪಯ್ಯ ಬರ್ತಾರೆ, ಅವ್ರ ಮುಂದೆ ನಿಮ್ಮ ಪೌರುಷ ಹೇಳ್ಕೊಳ್ಳಿ. ಅಪ್ಪಯ್ಯ, ಕೈ ಹಾಕಿಟ್ಕೊಂಡಿದ್ರ? ಏನಮ್ಮ? ಇವರು ನಿನ್ನ ಹತ್ರ ಏನೋ ಹೇಳ್ಬೇಕಂತೆ. ಹೇಳ್ರಿ. ಹೇಳಿ. ಏನ್ ವಿಷಯ ಅಪ್ಪಣ್ಣ? ಏನಿಲ್ಲ ಮಾವಯ್ಯ, ಏನಿಲ್ಲ. ಯಾಕ್ರಿ ಬೆಬೆಬೆ ಅಂತಿದ್ದೀರಾ? ಹೇಳ್ರಿ, ಅಥವಾ ನಾನೇ ಹೇಳಲಾ? ಹೇಳಮ್ಮ, ಅದಕ್ಕೆ ಯಾಕೆ ಇಷ್ಟು ಸಂಕೋಚ ಪಟ್ಕೋತೀರಾ? ಅಪ್ಪಯ್ಯ, ಇವರಿಗೆ ಜೋರ್ ಹಸಿವಾಗಿದೆಯಂತೆ. ನೀನ್ ಬೇಗ ಸಂಧ್ಯಾವಂದನೆ ಮುಗಿಸು, ಊಟ ಮಾಡೋಣ. ಅಷ್ಟೇ ತಾನೇ, ಒಂದು ಚುಟುಕದಲ್ಲಿ ಸಂಧ್ಯಾವಂದನೆ ಮುಗಿಸ್ಕೊಂಡ್ಬಿಡ್ತೀನಿ. ಅಪ್ಪಣ್ಣ, ಅದುವರೆಗೂ ಈ ಪೇಪರ್ ಓದ್ತಾ ಇರು. ಅಯ್ಯ, ಪೇಪರ್ ಓದೋಂತ ಒಳ್ಳೆ ಅಭ್ಯಾಸ ಇವ್ರಿಗಿರ್ಬೇಕಲ್ಲ. ಏನಾಯ್ತು? ಹಾಗೆ ವಾಸನೆ. ನೀವು ಮಾಡಿರೋ ಘನಂದಾರಿ ಕೆಲ್ಸಕ್ಕೆ ಇನ್ನೆಂತ ಕಾಪಿ ಕೊಡ್ತಾರೆ? ಕುಡೀರಿ ಸುಮ್ನೆ. ಸಾತು, ಬಿಸಿ ಸಾಕ ನೋಡು. ಸಾಕಮ್ಮ. ಹಾ, ಹಾಲು ಕುಡ್ಸಿದ್ಮೇಲೆ ಚೆನ್ನಾಗಿ ತೇಗ್ಸು, ಇಲ್ಲ ಅಂದ್ರೆ ಕಕ್ಕು ಬಿಡುತ್ತೆ. ಸರಿಮ್ಮ. ನೀವಂತೂ ಊರಲ್ಲಿರ್ಲಿಲ್ಲ, ಬರೋಕ್ಕಾಗ್ಲಿಲ್ಲ. ಅದ್ರ ಅತ್ತೆಗೇನಾಗಿತ್ತು? ಮಗು ಹುಟ್ಟಿದಾಗ್ಲೂ ಬರ್ಲಿಲ್ಲ, ನಾಮಕರಣಕ್ಕೂ ಬರ್ಲಿಲ್ಲ. ಈಗ ಏನಂತ ಹೇಳಿ ಕಳ್ಸಿದ್ದಾರೆ? ಅತ್ತಿಗೆ ಹೆರಿಗೆಗೆ ಅಂತ ತವ್ರಿಗೆ ಹೋದವಳು ಇನ್ನೂ ಬಂದಿಲ್ಲ. ಅಮ್ಮಂಗೆ ಅಡಿಗೆ ಮಾಡೋಕ್ ಕೈಲಾಗಲ್ಲಂತೆ, ಅದಕ್ಕೆ ನಿನ್ ಕರ್ಕೊಂಬ ಅಂದ್ಲು. ಓ, ನಿಮ್ಮ ಅಮ್ಮಂಗೆ ಅಡಿಗೆ ಮಾಡೋಕೊಂದು ಬಿಸಿ ಆಳು ಬೇಕಿತ್ತು, ಅದಕ್ಕೆ ಕರ್ಕೊಂಬ ಅಂತ ಹೇಳಿ ಕಳ್ಸಿದ್ದಾರೆ. ಮೊಮ್ಮಗಳನ್ನ ನೋಡೋಕ್ಕಾಗಿ ಬರ್ಬೇಕಿತ್ತು. ಮೊಮ್ಮಗಳು ಹೇಗಿದ್ದಾಳೆ ಅಂತ ನೋಡೋಕ್ಕೂ ಬರ್ಲಿಲ್ಲ. ಅವರಿಗೆ ನಮ್ಮ ಮೇಲೆ ಪ್ರೀತಿ ಇಲ್ಲ ಅಂದ್ಮೇಲೆ ನಾನ್ಯಾಕೆ ಅವ್ರ ಮೇಲೆ ಪ್ರೀತಿ ಇಟ್ಕೊಳ್ಳಿ? ನಾನಿನ್ಮೇಲೆ ಆ ಮನೆಗೆ ವಾಪಸ್ ಬರಲ್ಲ. ಅದ್ಯಾಕೆ ಪ್ರಕರಣಕ್ಕೆ ಕಣ್ಕಂಡು ಬಿಟ್ಕೊಂಡು ನೋಡ್ತಾ ಇದ್ದೀರಾ? ನಾನು ಇನ್ನು ಆ ಮನೆಗೆ ಕಾಲಿಡಲ್ಲ ಅಂದೆ. ಅಂದ್ರೆ ನೀನ್ ನನ್ ಜೊತೆಗಿರಲ್ಲ? ನಾನ್ ನಿಮ್ ಜೊತೆಗೆ ಬಾಳ್ವೆ ಮಾಡೋಲ್ಲ ಅಂತ ಹೇಳ್ತಿಲ್ಲ, ನಿಮ್ಮ ಅಮ್ಮನ ಜೊತೆ ಇರಲ್ಲ ಅಂದೆ. ನಂಗೆ ಅವರ ಸಹವಾಸನೇ ಬೇಡ. ನಿಮ್ ಮನೆ ಹಿತ್ಲಲ್ಲಿ ಒಂದ್ ಸ್ವಲ್ಪ ಜಾಗ ಇದೆಯಲ್ಲ, ಅಲ್ಲೊಂದು ಮನೆ ಕಟ್ಸಿ, ಆಮೇಲೆ ಬಂದು ನನ್ನ ಮಗುನು ಕರ್ಕೊಂಡು ಹೋಗಿ. ಅದೆಲ್ಲ ಆಗುಲ್ಲ. ಬೇರೆ ಸಂಸಾರ ಮಾಡೋದು ಅಂದ್ರೆ ಎಷ್ಟು ಖರ್ಚು ಬರುತ್ತೆ ಗೊತ್ತಾ? ಅದೆಲ್ಲ ಲೆಕ್ಕ ಹಾಕಿ ಹೇಳ್ತಿದ್ದೀನಿ. ಒಂದು ಮಣ್ಗೋಡೆ ಕಟ್ಟೋಕೆ ಎಷ್ಟು ಮಹಾ ಖರ್ಚು ಬರುತ್ತೆ? ಪಾತ್ರೆ ಪಡಗ ಮದ್ವೆಲಿ ಕೊಟ್ಟಿದ್ದೇ ಇದೆ, ಅಷ್ಟು ಸಾಕು. ಮೊದ್ಲು ಪಾಲು ಕೇಳಿ. ಅದೆಲ್ಲ ಹುಡುಗಾಟ ಅಲ್ಲ, ಪಾಲುಗಿಲು ಸಾಧ್ಯನೇ ಇಲ್ಲ. ಹಾಗಾದ್ರೆ ನೀವು ರಾಮಚಂದ್ರದಲ್ಲೇ ಇರಿ, ನಾನು ಮಗು ಇಲ್ಲೇ ಇರ್ತೀವಿ. ಚೆನ್ನಿಗ ಏನು ಕಷ್ಟ ಕೊಟ್ಟಿದ್ದಾನೆ ಅಂತ ಪಾಲ್ ಕೇಳೋದು? ಕಷ್ಟ ಕೊಡ್ತಿರೋದು ನಿಮ್ಮ ಅಣ್ಣ ಅಲ್ಲ, ನಿಮ್ಮಮ್ಮ. ನಾನು ಅವ್ರ ಜೊತೆಯಲ್ಲಿ ಒಂದೇ ಸೂನ್ ಕೆಳಗಿರೋಲ್ಲ. ನಾನು ನಮ್ಮಮ್ಮನ ಬಿಟ್ಟಿರೋಲ್ಲ. ಬೇರೆ ಏನಾದ್ರೂ ಇದ್ರೆ ಹೇಳು. ಸರಿ, ಹಾಗಾದ್ರೆ ಒಂದು ಒಪ್ಪಾರ ಹಾಕ್ಕೊಡಿ, ನಾನೊಬ್ಳೆ ಅಲ್ಲಿರ್ತೀನಿ. ನೀನೊಬ್ಳೆ ಬೇರೆ ಮನೇಲಿ ಇರ್ತೀಯ? ಇರ್ತೀನಿ. ಆಗುಲ್ಲ ಅಂತ ಆದ್ರೆ ನನ್ ಜಕ್ಕಂಗೆ ಬಂದಿರು ಅಂತ ಹೇಳ್ತೀನಿ.
ನೀವು ನಿಮ್ಮ ಅಮ್ಮನ ಜೊತೆಯಲ್ಲಿ ಆ ಮನೇಲಿ ಹಾಯಾಗಿರಿ. ಸಾತು, ಅಷ್ಟು ದೊಡ್ಡ ಮನೆ ಇರುವಾಗ ನೀನು ಒಬ್ಬಳೇ ಬೇರೆ ಒಪ್ಪಾರ ಮಾಡ್ಕೊಂಡಿರೋದು ಸರಿ ಹೋಗುತ್ತಾ? ಹಾಗಾದ್ರೆ ನಾನ್ ಮನೇಲಿರ್ತೀನಿ, ಆ ಮುದುಕಿನ ಹೊರಗೆ ಹಾಕಿ. ಇದು ನಿನ್ನ ಕಡೆ ಮಾತಾ? ಹೌದು. ನಿಮ್ ತಾಯ ಮನೇಲಿರೋ ತನಕ ನಾನು ಅಲ್ಲಿಗೆ ಬರೋಲ್ಲ. ಹಲ್ಕ ಹಲ್ಕ ಮುಂಡೆ ಚಂಡಿ, ನಿಂದೆ ಹಠ ನಿನಗೆ. ತಂದೆ ನಡೆಸ್ತಾಳೆ. ಪೇಪರ್ ಓದೋದು ಹೀಗೆ. ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು, ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು. ಎಲ್ಲ ಸಹಿಸಿ ಮುಂದೆ ಪಯಣ, ಬದುಕೆ ವಿಸ್ಮಯ ರಂಗ. ಎಲ್ಲೋ ಅಡಗಿ ಕುಳಿತ ಬಾಣ, ಇರವು ವಿಷಮ ಸಂಗ. ಹೃದಯ ಗೃಹವೇ ಬಿರಿದು ಭಂಗ, ಬಾಳು ಅಳಲ